ಕೈ ತೊಳ್ಕೊಬೇಕು. ಸ್ನೇಕ್ ಈಗ ಉಂಟೆ. ಗೋಪ್ರೋ ಹೀರೋ 7 ಯೂಟ್ಯೂಬ್ ಚಾನಲ್. ನಾನು ಅಡ್ವೆಂಚರ್ ಆಗಿರುತ್ತೆ. ಅಲ್ಲೋಡು ನೋಡಿ. ಪೆಟ್ರೋಲ್ ಖಾಲಿನೇ ಆಗ್ಬಿಡುತ್ತೆ ನಂದು ಹೆಂಗೆಲ್ಲ ಓಡಿಸಿದ್ರೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ನಾವು ರೈಡ್ ಮಾಡ್ತಿರೋದು ಕನಕಪುರ ಮೇನ್ ರೋಡಲ್ಲಿರುವ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ಜೊತೆಗೆ NS 200 ರೆಡ್ ಕಲರ್ ಬರ್ತಿದೆ ನೋಡಿ. ರೆಡ್ ಕಲರ್ ಒಂದು NS 200 ನಮ್ಮ ಜೊತೆಗೆ. ಆ್ಯಂಡ್ ಈಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಇವನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆಕಾಶ್ ಅಂತ. ಆ್ಯಂಡ್ ನನ್ನಿಂದ ಕೂತ್ಕೊಂಡಿರೋ ನಿತು ಅಂತ. ಸೊ ಬಂದು ನಾನು ತೋರಿಸ್ತೀನಿ ನೆಕ್ಸ್ಟು. ಇವಾಗಲೇ ಲೇಟ್ ಆಗ್ಬಿಡೈತೆ, 1:15 ಆಗ್ಬಿಡೈತೆ ಟೈಮು. ನಾವು ಹೋಗ್ಬೇಕಾಗಿದ್ದು, ನಾವು 1 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು ನಾವು. ಏನೋ ಸೊ 1:15 ನಾವು ಇಲ್ಲಿ ಇರಬೇಕಾಗಿತ್ತು. ಸೊ ಇವಾಗ ನಾವು ಇಲ್ಲಿ ಬಿಡ್ತಿರೋದೇ 1 ಗಂಟೆ ಆಗ್ಬಿಡೈತೆ. ಎಲ್ಲರೂ ಕೋಪದಲ್ಲಿ ಆಗ್ಬಿಟ್ಟವ್ರೆ. ಬಸ್ ಕ್ಯಾನ್ಸ್ಕೊಂಡ್ರು. ಬಸಪ್ಪನ ಪಾಳ್ಯ 0 ಕಿಲೋಮೀಟರ್ಸ್ ಫಸ್ಟ್ ಟೈಮ್ ನೋಡಿರೋದು ನಾನು. ಇಲ್ಲೇ ನೇಕೆಡ್ ಕಿಂಗ್ ಅಂತನಾ? ನೇಕೆಡ್ ವುಲ್ಫು ಬಂಜಾರಪಾಳ್ಯದಿಂದ ಲೆಫ್ಟ್ ಸ್ವಲ್ಪ ಸ್ಟ್ರೈಟ್ ಹೋದರೆ ನಿಮ್ಗೆ ಸಿಗುತ್ತೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ ಫೌಂಡೇಶನ್. ಮಾಡ್ಕೊಬಂದ ನೀನು ಬರ್ಬೇಕಾರೆ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಹೋಯ್ತವ್ರೆ ಜೊತೆಲಿ. ನಮ್ಮ ಕಂಟೆಂಟ್ ಬಿಟ್ಟರೆ ನಮ್ಮನ್ನ ಹೇಳ್ದಂಗೆ ಆಡ್ತಾನೆ. ಗೆಳೆಯರು ನಿಮ್ಮ ಬಗ್ಗೆ ಇದೆಲ್ಲ ಹೇಳಿದ್ದಾರೆ. ಅವಮಾನ ಆಯಿತು. ಇಲ್ಲೇ ತಗೋಬೇಕಾ ಅಲ್ಲೇ ಇಲ್ಲೇ ಲೈನ್ ಐತಲ್ಲ, ಇಲ್ಲೇ ಏನಿಲ್ಲ ಅಲ್ಲಿ ಹೋಗಿಲ್ಲ ನೀನು. 11 AM to 6 PM, ಬೆಳಗ್ಗೆ AM to 6 PM. ಎಂಟ್ರಿ ಓವರ್ ನೈಟು ಸ್ಟೇ ಆಯ್ತು 2500 ರೂಪಾಯಿ. 12 ಗಂಟೆಯಿಂದ 10 ಗಂಟೆವರೆಗೂ AM ಬೆಳಗ್ಗೆ. GST ಪ್ರಾಬ್ಲಮ್ ಮೇಡಮ್. ನಿತ್ತಗೆ ಮಾತ್ರ ಹಂಗೆ ಹಾಕ್ಬಿಡು ಕೈಗೆ. ಹಾಕ ಹುಡುಗಿಗೆಲ್ಲ ಹಾಕ್ಸಿಬಿಡ್ತಾನೆ. ಅದಕ್ಕೆಲ್ಲ ಒಪ್ತಾರು. ನಮ್ಗೆ ಎಂಟ್ರಿ ಆಗಿರೋ ಚಾರ್ಜಸ್ ಬಂದು 250 ರುಪೀಸ್ ಆಗಿದೆ. ವೀಕ್ ಡೇಸಲ್ಲಿ 200 ರುಪೀಸ್ ಮಾತ್ರ. ಎಂಟ್ರಿ ಆದಮೇಲೆ ನೀವು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅನ್ನೋದು ಸೊ ನಿಮಗೆ ATV ರೈಡ್ ಬಂದಿದೆ. ಸೊ ಅದು ಬಂದು 200 ರುಪೀಸ್ ವೀಕ್ ಡೇಸಲ್ಲಾದರೆ, ವೀಕೆಂಡ್ಸಲ್ಲಿ 150. ಬ್ರಹ್ಮ ಬ್ರಿಡ್ಜ್ ಅಂತ ಒಂದಿದೆ, 100 ರುಪೀಸ್ ವೀಕ್ ಡೇಸಲ್ಲಾದರೆ, 75 ರುಪೀಸ್ ವೀಕೆಂಡ್ಸಲ್ಲಿ. ಹಾರ್ಸ್ ವಾಕಿಂಗ್ ಅಂತ ಒಂದಿದೆ, ವೀಕ್ ಡೇಸಲ್ಲಿ 200 ರುಪೀಸ್ ಆದರೆ, ವೀಕೆಂಡ್ಸಲ್ಲಿ 150. ಜಿಪ್ ಲೈನ್ ಅಂತ ಒಂದಿದೆ, 200 ರುಪೀಸ್ ವೀಕ್ ಡೇಸಲ್ಲಾದರೆ, ವೀಕೆಂಡ್ಸಲ್ಲಿ 150. ಸ್ಕೈ ಸೈಕಲಿಂಗ್ ಅಂತ ಒಂದಿದೆ, ವೀಕ್ ಡೇಸಲ್ಲಿ 200 ರುಪೀಸ್ ಆದರೆ, ವೀಕೆಂಡ್ಸಲ್ಲಿ 150 ಗುರು. ಗೈಡ್ ಮ್ಯಾನ್. ಏನು ಅದು? ಮೇನೇರೇನು ಅವ್ನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. You like animals? After you are going to love to meet and see the animals, you will become their friends. You are going to pet them, either hold them or feed them. Okay? So there is a way, a particular way in which you have to do it. That's why in every section there is one person that will help you to interact with the animals. Okay? In this section, 2 of us are here. My name is Dimple. I'm from Pune, Maharashtra. So my data is still about that program. I understand it, but swalpa. Okay? He is Shriji. Hi guys. Hi. He is going to help us with the interaction with the animals. Okay, so Balwanta interaction madbe. Okay. Second, for the main arena, you are going to see small animals here, which are called prey in the wild. As in, bigger animals will eat these animals. Okay. So the best way to touch them or to pet them is on the back and side of the body. Alright. Kale Katu Mukha Mudbardo. Bennu Pake Mudbiku. Was it correct? Oh my. So this is the first animal. Rat. Ili. ನೋಡೋ ರ್ಯಾಬಿಟ್ಟು. ಬ್ರೋ ಇಲ್ಲ ಇರ್ಬಿಟ್ರೆ ಕಷ್ಟ ಬ್ರೋ. ಜಂಪಿಟ್ ಪಾರ್ಸಲ್ ಉಗ್ರ ಐತೆ ಇದು. ಬಟ್ ಹೇಗಿತ್ತು? ಚೆನ್ನಾಗಿತ್ತು. ಎತ್ಕೊಡೋ ಬಿಡಿ ಬರೋಕ್ಕೆ. ನಮ್ಮ ಆಕಾಶಿಂದು ಆಕಾಶ ಪಾಪ ಆಟ ಆಡಿಸ್ತಾನೆ. ಲೇ ಸುಸ್ತಾಗ್ಬಿಡುತ್ತೆ ಕಣದು.
ತಿಂದಿರಂತ ಆಕಾಶ ಏ ಇಲ್ಲ ಜುಮ್ ಅನ್ನುತ್ತೆ ಅದು ಉತ್ತರ Knees together. ಇಟ್ಕಡ್ಕ ಈ ಗೋಪ್ರೋದೆಲ್ಲ ಸಖತ್ತಾಗಿದೆ ಕೂಡ ಫೀಲ್ ನೋಡಿ ಹೆಂಗೈತೆ Shall I? Together. ಹೆಂಗೆ ನಾವು ಹೆಂಗೈತಪ್ಪ ದೂರ ಸಾಫ್ಟ್ ಫುಲ್ಲು ಮಗು ಥರ ಅದು ಏನು ಬ್ರೋ ಹೆಂಗೈತೆ ಯಾಕೆ ಹಂಗೆ ನೋಡ್ತಿದ್ರಾ ಮೇಲಿಂದ ನೋಡ್ಬೋದಲ್ಲ A hedgehog, okay? So, not a dog, hog, okay? Hedgehog. So, the thing is that whenever they feel that they are in some sort of danger or something, they will curl themselves into a ball and their pricks, these will come out. So, it will only look like a ball, okay? So, this is comfortable right now, that's why you will not feel this thing also. So, I will come to you, I will not be giving this on hands. All you have to do is pet them. From the neck to the back, okay? Don't pet them ulta. If you do that, then it will prick you, okay? ಇಷ್ಟು ಹಾರ್ಡ್ Yes. ಫೀಲಿಂಗ್ ಹೆಂಗೈತೆ ನೋಡಿ ಎಷ್ಟು ಹಾರ್ಡ್ ಆಗಿದೆ ಇದು ಅಕ್ಕಿ ಮುಟ್ಟೋದಿಲ್ವಾ ಅಕ್ಕಿನ ಆ ಥರ ಹೆಂಗೈತೆ ಆಕಾಶ ಸ್ಮೂತ್ ಇದೆಯಾ ಅದೇ ಹಂಗೆ ಅನ್ಬೇಡ ಕಣ ಎಗರುತ್ತೆ ಟರ್ಕಿ ಕೋಲಿ ಅನ್ಕೊಬಿಡೋಣ ಟರ್ಕಿ ಮೊಟ್ಟೆ ಕೊಳ್ಳಿ ನೀರು ಗೆದ್ದಾಗ ಹೆಂಗಿರುತ್ತೆ ಹಂಗಿರುತ್ತೆ. ಹೆಂಗೆ ನೀರಿಗೆ ಗೆಜ್ಜೋದು ನೀರಿಗೆ ಹೆಂಗೆ ಗೆಜ್ಬೇಕತ್ತೆ ಹೋಗ್ಲಿ ಬಿಡು ನಂಜಪ್ಪ ಹುಡುಗ ಬುದ್ಧಿ ಏನೋ ಮಾತಾಡ್ಕತ್ತವೆ ಮಾತಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ಸ್ನೇಕ್ ಗುರು ಇವಾಗಲೇ ಅಡ್ವೆಂಚರ್ ಇರೋದು ಇವಾಗಲೇ ಕೈ ತಳ್ಕೋಬೇಕು ಸ್ನ್ಯಾಕ್ ಈಗ ಉಂಟೆ ಆಮೇಲೆ ನಾನು ಅಡ್ವೆಂಚರ್ ಆಗಿರುತ್ತೆ ಅಲ್ಲಿ ನೋಡೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಯಪ್ಪ ನೋಡೋದು ಯಪ್ಪ ಹಾಕೋಬೇಕು ನಾನು ಜಮ್ಮಯ್ಯ ಅಂದ್ರು ನಾನು ಹಾಕೊಳಲ್ಲ ಅಯ್ಯಪ್ಪ ಏನು ಮಾಡಲ್ಲ ಮಚ್ಚ ಅದು ಏನು ಮಾಡಲ್ಲ ಎಲ್ಲನ ಅದಕ್ಕೆ ತಲೆ ಆ ಬಡಿ ಸಣ್ಣ ಹುಡುಗಲ್ಲಿ ಸಾಡ್ತಾ ಇರೋದ ಇದು ಬೇಕಾಗಿದ್ದು ನಮಗೆ. ಬ್ಲಾಕ್ ದ ಗೇಟ್ ಅಂಡ್ ಡೋಂಟ್ ಲೆಟ್ ಎನಿಬಡಿ ಕಮ್ ಔಟ್ ಓಕೆ ಹಾಯ್ Hello. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಟು ಸೋ ಸೂನಾ ಲೇಟರ್ ಓಕೆ ಹೇಳಲೇಬೇಕಲ್ವಾ ಹೇಳಿದ್ದೀವಿ. ಓಕೆ ದಿಸ್ ಇಸ್ ಗ್ರೀನ್ ಬ್ಯಾಚ್ ರೈಟ್. ಎಲ್ಲ ಬರ್ಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ರಾ? ಯಾರೋ ಒಬ್ರು ಜೋಬಲಿಂದ ಸೌಂಡ್ ಬರ್ತಾ ಇದೆ ಕಿಂಕಿ ಅಂತ ಯಾರೋ ಜೋಬಲ್ ಹಾಕೊಂಡಿದ್ದೀರಾ? ಬಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದೇ ಮಾತು ಹೇಳ್ತೀನಿ, ಇಲ್ಲೇನೆ ಹೇಳ್ಬಿಡ್ತೀನಿ, ಅಲ್ಲಿ ಬಂದು ನಾವು ತುಂಬ ಪ್ರೌಡಾಗಿ ಮಾತಾಡಬೇಕು. ಯು ಆರ್ ಆಲ್ ವೆಲ್ಕಮ್ ಟು ದ ಹರ್ಪೆಟೇರಿಯಂ. ನೀವೆಲ್ಲರೂ ಇವಾಗ ಹರ್ಪೆಟೇರಿಯಂ ಒಳಗಡೆ ಹೋಗ್ತೀರಾ. ಯು ವಿಲ್ ಆಲ್ ಬಿ ಗೆಟಿಂಗ್ ಇನ್ಸೈಡ್. ಹರ್ಪೆಟೇರಿಯಂ ಇಸ್ ಅ ಪ್ಲೇಸ್ ವೇರ್ ವಿ ಕೀಪ್ ಅ ಲಾಟ್ ಆಫ್ ರೆಪ್ಟೈಲ್ಸ್ ಅಂದ್ರೆ ಲಿಸರ್ಡ್ಸ್, ಸ್ನೇಕ್ಸ್ as well as amphibians, that is frogs, salamander. ಇದನ್ನೆಲ್ಲ ಇಟ್ಕೊಳ್ಳುವಂತ ಜಾಗನ we call it as herpetarium. Here have two set of rules. ಎರಡು ತರ ರೂಲ್ಸ್ ಇದೆ. I want all of you to keep your kids along with you. Don't let them around freely. If at all I see any kid walking around freely, I'll just pick him up and go to the counter. Pick your lost items in the counter there. If your kids are yours only, please hold them with you. Don't let them out freely. I have piranha tanks there. ಒಳಗಡೆ tank ಒಳಗಡೆ ಅವ್ರು ಕೈ ಬಿಡ್ತಾರೆ. They will put their hands inside. That's a piranha. So it can eat up hand. But it is fully closed. You guys are all safe inside. But ಮಕ್ಕಳನ್ನ ಜೊತೆಲಿ ಇಟ್ಕೊಂಡ್ರಿ. ಇದು ಹೇಳಿದ್ಮೇಲೆ ಇವಾಗ ಜೊತೆಲಿ ಇಟ್ಕೊಂತೀರಾ. You will keep your kids along with you. And ಸೈಲೆಂಟ್ ಬೇಕಾಗಿರೋದು. we lost a little bit silent. Listen to what we say. Animals ಕೈಗೆ ಬರಲ್ಲ. 5-10 minutes and then we can talk. Now we can all ಥ್ಯಾಂಕ್ ಯು. ಮೈ ಗಾಡ್ ಈ ಥರ ಶೂ ಬಲಗಾಲಿದೆ ಹೇಳಿಕೆ ನೋಡೋಣ ಏನು ಗುರು ಅಮ್ಮ ಆರಾಮಾಗಿ ಲಾಕ್ ಮಾಡೋರೆ. to stand in a very big circle around the whole herpetarium. ಇಡೀ herpetarium ಅಲ್ಲಿ ದೊಡ್ಡ ಸರ್ಕಲ್ ಮಾಡಿ ನಿಂತ್ಕೊಳ್ಳಿ. ಸಿಂಗಲ್ ಹ್ಯಾಂಡ್ ಸರ್ಕಲ್, ಒನ್ ಮ್ಯಾನ್ ಸರ್ಕಲ್. ಫಸ್ಟ್ ಲಿಟರಲ್ ಅನಿಮಲ್, ನಿಮ್ಮ ಮೊದಲನೇ ಲಿಟರಲ್ ಪ್ರಾಣಿ ತರ್ತೀನಿ. I have something called a bearded dragon. ಇದನ್ನ bearded dragon ಅಂತ ಕರೀತಾರೆ. The reason is around his jawline. On jawline ಸುತ್ತ he has something like sharp spines which make him look like a beard. Beard ರೀತಿ ಕಾಣುತ್ತೆ. That's why he is called a bearded dragon. ಹೆಂಗಿದೆ ಬಾಲ್ ಪೈತಾನ ಇಲ್ಲಿ ನೋಡಿ ಏನು ಪೈತಾನಿದೆ ಅವುಗಳು ಅದು ಮಕ್ಕ ಕಡೆ ಕೊಡಿ ಕಾಯ್ಕೊಂಡ್ರೆ ಅಪ್ಪ ಹೆಂಗಿದೆ ಇನ್ನು ನೋಡಿ ಇದು ಹೆಂಗೈತಲ್ಲ ಇದು ತೆಗಿದ ತಕ್ಷಣ ಪಿಂಕ್ ಹೆಂಗೆ ಗ್ರೀನ್ ಹೆಂಗೆ ಕಾಣಿಸ್ತಲ್ಲ ಇದು ಅಮ್ಮ ಏನು ಹೆಂಗೈತಿದು ಉಡುಮ ಉಡುಮ ಅಂದರೆ ಉಡುಮ ಇಟ್ಸ್ ಲೈಕ್ ಅ ಸ್ಮಾಲ್ ಡ್ರ್ಯಾಗನ್ ಉಡುಮ ಅಂತ
ಓ ಉಡು ಮಾತ್ರ ಇದೆ ಗುರುವೆ. ಆಮೇಲೆ ಹಾಕ್ಸ್ಕೊಳ ಇದು ಅವ್ರಿಗೆ ಸ್ಟೇರೆ ಇದ್ರೆ ಅಂದ್ರೆ ನಮಗಿನ್ನ ಸ್ಟೇರೆ. ಏನಯ್ಯ ನಮ್ಮ ಜೀವನ. ಗೋಪ್ರೋ ಹೀರೋ 7 ಯೂಟ್ಯೂಬ್ ಚಾನಲ್ ಸೋಲೋ ರೈಡರ್. ಚೆನ್ನಾಯ್ತಾ? ಅವೆಲ್ಲ ಕಾಯ್ತಿದ್ದಲ್ಲ ಬಟ್ ನೋಡು